ಹಾಯ್, ಹೇಗಿದ್ದೀರಾ? ತುಂಬ ವರ್ಷದಿಂದ ನಮ್ಮ ಚಾನಲ್ ನಾವು ಇನ್ವೆಸ್ಟ್ಮೆಂಟ್ ಹಾಗೆ ಟ್ರೇಡಿಂಗ್ ಕುರಿತಾದ ಇನ್ಫಾರ್ಮೇಷನ್, ಎಜುಕೇಷನ್ ಕಂಟೆಂಟ್ಗಳನ್ನು ಹಾಕ್ತಾ ಬರ್ತಾ ಇದ್ವಿ. ಅದಕ್ಕೆಲ್ಲವೂ ನಿಮ್ಮ ಒಂದಷ್ಟು ಸಪೋರ್ಟ್ ಇತ್ತು, ನೀವು ಕೂಡ ಸಪೋರ್ಟ್ ಮಾಡಿದ್ರಿ. ಈಗ ಆ ಜರ್ನಿಯನ್ನು ನೆಕ್ಸ್ಟ್ ಲೆವೆಲ್ಗೆ ಕೊಂಡೋಗುವ ಸಮಯ. ನೀವು ತಮ್ನೇಲ್ ನೋಡಿ ಆಲ್ರೆಡಿ ಗೆಸ್ ಮಾಡಿರ್ಬೋದು. ಒಂದು ತುಂಬ ಇಂಪಾರ್ಟೆಂಟ್ ಆದ ವಿಷಯವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ನಾನು ತುಂಬ ಖುಷಿ ಪಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ನಾವೀಗ ಸೆಬಿ ರಿಜಿಸ್ಟರ್ಡ್. ನಾನೀಗ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಾಲಿಸ್ಟ್ ಆಗಿದ್ದೀನಿ. ಸೆಬಿಯಿಂದ ನಮಗೆ ರಿಸರ್ಚ್ ಅನಾಲಿಸ್ಟ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಸಿಕ್ಕಿದೆ. ಏನು ರಿಸರ್ಚ್ ಅನಾಲಿಸ್ಟ್ ಅಂತ ಹೇಳಿದ್ರೆ, ಹೆಸರೇ ಹೇಳುತ್ತೆ ರಿಸರ್ಚ್ ಅನಾಲಿಸ್ಟ್. ಯಾವುದೊಂದು ಸ್ಟಾಕ್ನ ಕುರಿತಾಗಿ ನಾವು ರಿಸರ್ಚನ್ನು ಮಾಡಿ ಅದರ ಬಗ್ಗೆ ನಮ್ಮ ಒಂದು ವ್ಯೂವನ್ನು ಎಕ್ಸ್ಪ್ರೆಸ್ ಮಾಡ್ಬೋದು. ಅಂದರೆ ಬೈ, ಸೆಲ್, ಹೋಲ್ಡ್ ವ್ಯೂವನ್ನು ಎಕ್ಸ್ಪ್ರೆಸ್ ಮಾಡ್ಬೋದು. ಸ್ಟಾಕ್ಗಳ ಮೇಲೆ ರಿಸರ್ಚನ್ನು ಮಾಡಿ ಆ ಸ್ಟಾಕನ್ನು ಬೈ ಮಾಡ್ಬೋದಾ, ಬೇಡವಾ, ಸೆಲ್ ಮಾಡ್ಬೋದಾ, ಹೋಲ್ಡ್ ಮಾಡ್ಬೋದಾ ಎನ್ನುವಂಥ ಡಿಸಿಷನನ್ನು ಹೇಳ್ಬೋದು ಪಬ್ಲಿಕಲಿ. ಈ ಅಧಿಕಾರ ನಮಗೆ ಸೆಬಿ ಕೊಡುತ್ತೆ. ರಿಸರ್ಚ್ ಅನಾಲಿಸ್ಟ್ ಆಗಿ ರಿಜಿಸ್ಟರ್ ಆಗಬೇಕು ಅಂತ ಹೇಳಿದರೆ ಸೆಬಿಯ ಒಂದಷ್ಟು ಕಂಡೀಷನ್ಗಳಿರುತ್ತೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕಾಗತ್ತೆ. ಹಾಗೆ ಒಂದು NISM ರಿಸರ್ಚ್ ಅನಾಲಿಸ್ಟ್ ಎಕ್ಸಾಮನ್ನು ಕೂಡ ಪಾಸ್ ಮಾಡಬೇಕಾಗತ್ತೆ. ಅದಾದ ನಂತರ ನಾವು ಸೆಬಿಗೆ ಅಪ್ರೋಚ್ ಮಾಡಬೇಕಾಗತ್ತೆ. ರೀಸೆಂಟ್ ಟೈಮಲ್ಲಿ ಸೆಬಿಯ ಒಂದಷ್ಟು ರೂಲ್ಸ್ಗಳು ಸ್ಟ್ರಿಕ್ಟ್ ಆಗ್ತಾ ಬರ್ತಾ ಇದೆ. ನಾವು ಸೆಬಿ ಜೊತೆ ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿದರೆ ನಾವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಸ್ಟಾಕ್ ಬಗ್ಗೆ ಡಿಸ್ಕಷನ್ ಮಾಡೋ ಹಾಗಿಲ್ಲ, ಸ್ಟಾಕ್ನ ನೇಮನ್ನು ಕೂಡ ತೆಗೆದುಕೊಳ್ಳುವ ಹಾಗಿಲ್ಲ. ಇನ್ ಕೇಸ್ ನಾವೇನಾದರೂ ಎಜುಕೇಷನಲ್ ಪರ್ಪಸ್ಗೆ ಶೇರ್ ಮಾಡಬೇಕು ಅಂತ ಹೇಳಿದ್ರೆ 3 ತಿಂಗಳ ಹಳೆಯ ಡಾಟಾವನ್ನು ಶೇರ್ ಮಾಡಬೇಕಾಗತ್ತೆ. ಅದು ಕೂಡ ಸ್ಟಾಕ್ನ ನೇಮನ್ನಲ್ಲಿ ತೆಗೆದುಕೊಳ್ಳುವ ಹಾಗಿಲ್ಲ. ನಾವು ಸೆಬಿ ಜೊತೆ ರಿಜಿಸ್ಟರ್ ಆದ ನಂತರ ನಾವು ಯಾವುದೊಂದು ಸ್ಟಾಕ್ನ ಮೇಲೆ ಕಮೆಂಟನ್ನು ಮಾಡಲಿಕ್ಕೆ, ಬೈ, ಸೆಲ್, ಹೋಲ್ಡ್ ಡಿಸಿಷನನ್ನು ಕೊಡಲಿಕ್ಕೆ ಕ್ವಾಲಿಫೈ ಆಗ್ತೀವಿ. ಸೆಬಿಯ ಒಂದು ಅಪ್ರೂವನ್ನು ಕೊಟ್ಟಿರುತ್ತೆ. ಹಾಗಂದ ತಕ್ಷಣ ನಾವು ಸಿಕ್ಕಿದ ಸ್ಟಾಕ್ ಮೇಲೆಲ್ಲ ನಮ್ಮ ರೆಕಮೆಂಡೇಷನನ್ನು ಕೊಡಲಿಕ್ಕೆ ಆಗೋದಿಲ್ಲ. ನಾವು ಯಾವ ಸ್ಟಾಕ್ ಮೇಲೆಲ್ಲ ರೆಕಮೆಂಡೇಷನನ್ನು ಕೊಡ್ತೀವಿ ಅದಕ್ಕೆ ಒಂದು ರಿಸರ್ಚ್ ರಿಪೋರ್ಟನ್ನು ನಾವು ಪ್ರಿಪೇರ್ ಮಾಡಬೇಕಾಗತ್ತೆ. ಅದಕ್ಕೆ ಇರುವಂಥ ಹೆಸರು ರಿಸರ್ಚ್ ಅನಾಲಿಸ್ಟ್ ಅಂತ. ಸುಮ್ಮನೆ ನಾವು ರೆಕಮೆಂಡೇಷನನ್ನು ಕೊಡಲಿಕ್ಕೆ ಬರೋದಿಲ್ಲ. ನಾವು ಕೊಟ್ಟಂಥ ರೆಕಮೆಂಡೇಷನ್ನ ರೆಕಾರ್ಡ್ಗಳನ್ನು ನಾವು ಮೇಂಟೈನ್ ಮಾಡಬೇಕಾಗತ್ತೆ. ಟೈಮ್ ಟು ಟೈಮ್ ಸೆಬಿ ಅದನ್ನು ಆಡಿಟ್ ಮಾಡುತ್ತೆ, ಚೆಕ್ ಕೂಡ ಮಾಡುತ್ತೆ. ಸೊ ನಮಗೆ ಸೆಬಿ ರಿಜಿಸ್ಟ್ರೇಷನ್ ಸಿಕ್ತು ಅಂದ ತಕ್ಷಣ ಸುಮ್ಮನೆ ನಾವು ರೆಕಮೆಂಡೇಷನನ್ನು ಕೊಡಲಿಕ್ಕೆ ಬರೋದಿಲ್ಲ. ಸೆಬಿ ರಿಜಿಸ್ಟ್ರೇಷನ್ ಕೊಡ್ತು ಅಂತ ಹೇಳಿದರೆ ನಮ್ಮ ಕ್ವಾಲಿಫಿಕೇಷನ್ ಹಾಗೆ ನಾಲೆಜನ್ನು ಚೆಕ್ ಮಾಡಿಕೊಂಡು ಇವರಿಗೆ ಈ ಸ್ಟಾಕನ್ನು ಅನಲೈಸ್ ಮಾಡುವಂಥ ಒಂದು ಎಜುಕೇಷನಲ್ ಕ್ವಾಲಿಫಿಕೇಷನ್ ಇದೆ. ಸೊ ಆ ರೀಸನಿಂದ ಒಂದು ರಿಜಿಸ್ಟ್ರೇಷನನ್ನು ಸೆಬಿ ಕೊಡುವಂಥದ್ದು. ಆ ರಿಜಿಸ್ಟ್ರೇಷನ್ ನಮಗೆ ಸಿಕ್ಕಿರುವಂಥದ್ದು, ಅದನ್ನು ನಿಮ್ಮ ಮುಂದೆ ಶೇರ್ ಮಾಡಲಿಕ್ಕೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೀನಿ. ಈ ರಿಸರ್ಚ್ ಅನಾಲಿಸ್ಟ್ ಅಂಡರ್ ನನ್ನ ಏನೆಲ್ಲ ಸರ್ವಿಸ್ಗಳು ಇದೆ ಅನ್ನೋದನ್ನು ನನ್ನ ವೆಬ್ಸೈಟ್ ಮುಖಾಂತರ ನೀವು ಚೆಕ್ ಮಾಡ್ಕೊಳ್ಬೋದು. rashmishetty.in ಅಂತ ಇದೆ. ಇಲ್ಲಿ ಮೇಯ್ನಾಗಿ 2 ಮಾಡೆಲ್ ಪೋರ್ಟ್ಫೋಲಿಯೋ ಸರ್ವಿಸನ್ನು ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ. ಒಂದು ETF ಮೊಮೆಂಟಮ್ ಟ್ರೇಡಿಂಗ್ ಸ್ಟ್ರಾಟಜಿ, ಇನ್ನೊಂದು ಸ್ಟಾಕ್ ಮೊಮೆಂಟಮ್ ಟ್ರೇಡಿಂಗ್ ಸ್ಟ್ರಾಟಜಿ. ನನ್ನ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇದರ ಆಕ್ಸೆಸನ್ನು ಕೂಡ ನೀವು ಪಡ್ಕೊಳ್ಬೋದು. ಅದೇ ರೀತಿ ಇನ್ನು ಮುಂದೆ ಕೂಡ ಈ ಚಾನಲಲ್ಲಿ ಇನ್ನೂ ಹೆಚ್ಚಿನ ಫ್ರೀ ಎಜುಕೇಷನ್ ಕಂಟೆಂಟ್ಗಳು ಬರ್ತಾ ಇರುತ್ತೆ. ಅದೇ ರೀತಿ ಯಾವ್ಯಾವ ಟಾಪಿಕ್ನ ಮೇಲೆ ನಿಮಗೆ ವಿಡಿಯೋಗಳು ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ವಿಡಿಯೋಗಳನ್ನು ಮಾಡಿ ಫ್ರೀ ಎಜುಕೇಷನನ್ನು ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಅದೇ ರೀತಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಇದೇ ರೀತಿ ಸಪೋರ್ಟ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.